ಹಲೋ, ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಸರು ಕಾಳಿನ ಉಂಡೆ ಅಂದ್ರೆ ಭಾಳ ಪ್ರೀತಿ ರೀ. ಅದ್ರಾಗ ನಮ್ಮ ಮನೆಯೊಳಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಎಲ್ಲರಿಗೂ. ಅದಕ್ಕೆ ನಿಮಗೆ ಹೆಸರು ಕಾಳಿನ ಉಂಡೆ ಯಾಕೆ ಹೇಳ್ಕೊಡ್ಬಾರ್ದು ಅಂತಂದು ಹೇಳಕತ್ತೀನಿ ರೀ. 1 ಗ್ಲಾಸ್ ಹೆಸರು ಕಾಳು ತೊಗೋಬೇಕ್ರಿ, ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಇದು ಯಾಲಕ್ಕಿನ ಸಕ್ಕರೆ ಒಳಗೆ ಮಿಕ್ಸರ್ಗೆ ಹಾಕಿ ತೊಗೊಂಡಿನಿ ರೀ. ಇದು ಅಂಟ್ರಿ, ಇದು ಬೆಲ್ಲ, ಇದು ತುಪ್ಪ. ಹೆಸರು ಕಾಳನ್ನ ಚೆಂದಂಗೆ ಸಣ್ಣಂಗೆ ಉರಿ ಒಳಗೆ ಸ್ವಲ್ಪ ಕಪ್ಪ ಆಗುವಂಗೆ ಚೆಂದಂಗೆ ಹೊತ್ಲಾರ್ದಂಗೆ ಹುರಿಬೇಕ್ರಿ. ಹುರಿದಾದ್ಮೇಲೆ ಇದನ್ನ ಆರಿಸ್ಬೇಕ್ರಿ. ಆರಿ ಆದಮೇಲೆ ನಾವು ಗಿರಣಿಗೆ ಹೋಗ್ತೀವಿ ರೀ, ಹೋಗಿ ಬ್ಯಾಳಿ ಮಾಡ್ತೀವಿ ರೀ. ಇದು ಹೆಸರು ಕಾಳಿನ ಮ್ಯಾಗಿನ ಸಿಪ್ಪಿ ಬೇರೆ ಕಡೆ ಆಗ್ತದೆ, ಬ್ಯಾಳಿ ಬೇರೆ ಕಡೆ ಆಗ್ತದೆ. ಆಮೇಲೆ ಬ್ಯಾಳಿ ತೊಗೊಂಡು ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕ್ರಿ. ಬೀಸ್ಕೊಂಡು ಬಂದಿರೋ ಹಿಟ್ಟು ನೋಡ್ರಿ ಹಿಂಗಾಗ್ತದೆ. ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಹಿಟ್ಟಿತ್ತಂದ್ರೆ ಅದಕ್ಕೆ 1.5 ಗ್ಲಾಸ್ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿ ಇವೆರಡನ್ನು ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ, ಚೆಂದಂಗೆ ಎಲ್ಲ ಕಲಿಸ್ಬೇಕ್ರಿ. ಬೆಲ್ಲ ಹಿಟ್ಟು ಕಲಸಿಂದ ಹಿಂಗಾಗ್ತದೆ. ನಿಮ್ಗೆ ಸ್ವೀಟ್ ಹೆಚ್ಚಿಗೆ ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಅಷ್ಟು ಹಾಕ್ರಿ. ತುಪ್ಪನ ಬಿಸಿ ಮಾಡೋಕೆ ಇಡಬೇಕ್ರಿ. ತುಪ್ಪ ಬಿಸಿ ಆದಮೇಲೆ ಅದರೊಳಗೆ ಅಂಟು ಹಾಕ್ಬೇಕ್ರಿ. ಅಂಟು ಹಾಕಿ ಕರಿಬೇಕ್ರಿ. ಹಿಂಗೆ ಅಂಟು ತುಪ್ಪದಾಗ ಕರ್ದಿಂದ ಹಿಂಗೆ ಹಾಕದ್ ನೋಡ್ರಿ. ಈಗ ಗೋಡಂಬಿ ಹಾಕ್ಬೇಕ್ರಿ. ಗೋಡಂಬಿನ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಹುರಿಬೇಕು. ದ್ರಾಕ್ಷಿ ಸ್ವಲ್ಪ ಹುರಿಬೇಕು. ತುಪ್ಪದಾಗ ಕರ್ದಿದ್ದು ಗೋಡಂಬಿ, ದ್ರಾಕ್ಷಿ, ಅಂಟು, ಈ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿವಲ್ರಿ ಹಿಟ್ಟು, ಇದ್ರೊಳಗೆ ಇಷ್ಟು ಹಾಕ್ಬೇಕ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕ್ರಿ. ಹಾಕಿ ಇದನ್ನೆಲ್ಲ ಹಿಂಗೆ ಮಿಕ್ಸರ್ದಾಗ ಇದೆಲ್ಲ ಕೈಲೇ ಮಿಕ್ಸ್ ಮಾಡ್ಬೇಕ್ರಿ. ಇದಾದ್ಮೇಲೆ ಇದಕ್ಕೆ ತುಪ್ಪ ಹಾಕ್ಬೇಕ್ರಿ. ಆಮೇಲೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನೆಲ್ಲ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಿಡಿತಿತ್ತಂದ್ರೆ ಹಾಕ್ಬೇಕ್ರಿ. ಕೈಲೇ ತಿಕ್ಕಬೇಕ್ರಿ. ತಿಕ್ಕಿ ಉಂಡೆ ಮಾಡ್ಬೇಕ್ರಿ. ತುಪ್ಪ ಅದು ಹಾಕಿ ಕೈಲಿ ತಿಕ್ಕಿ ಚೆನ್ನಾಗಿ ಕಲಿಸಿ ಆದಮೇಲೆ ಸಣ್ಣನ ಉಂಡೆ ಮಾಡಿ ಇಟ್ಟಿನಿ ನೋಡ್ರಿ. ತುಂಬ ಸ್ವೀಟು, ತುಂಬ ಸ್ವಾದ ಬಾಯೊಳಗೆ. ತಿಂದು ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಂಗಾಗ್ಯಾವಂತ ಹೇಳ್ರಿ ನಮಗೆ. ಬಾಯ್.